ನಿನ್ನಲ್ಲಿ ಯಾವ ಪ್ರಶ್ನೆನೂ ಇಲ್ವಾ? ನನ್ನಲ್ಲೇ ಉತ್ತರ ಸಿಗದೆ ಇರೋ 108 ಪ್ರಶ್ನೆ ಇರಬೇಕಾದ್ರೆ ನಿಮ್ಮನ್ನ ನಾನು ಏನಂತ ಪ್ರಶ್ನೆ ಮಾಡಲಿ? ಜೀವನದಲ್ಲಿ ಕೆಲವರನ್ನ ಗೌರವಿಸ್ತೀವಿ, ಕೆಲವರನ್ನ ಪ್ರೀತಿಸ್ತೀವಿ. ಆದರೆ ಆ ಗೌರವ ಪ್ರೀತಿನೇ ನಮ್ಮ ಮಾತನ್ನ ಕಿತ್ಕೊಂಡಾಗ ನಾನು ಏನಂತ ಪ್ರಶ್ನೆ ಕೇಳಲಿ? ಆದರೆ ಒಂದು ಮಾತಪ್ಪ, ಮನೆಯವ್ರನ್ನ ಕಂಪ್ನಿಯವ್ರನ್ನ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ನಂಬಿದ್ದೀನಿ. ಆದರೆ ಮನೇಲೊಬ್ಬ ಮದುವೆ ವಯಸ್ಸಿಗೆ ಬಂದಿರೋ ಮಗ ಇದ್ದಾನೆ. ಅವನ ಆಸೆ ಏನು, ಅವನ ಮನಸ್ಸಲ್ಲಿ ಏನಿದೆ ಅಂತ ಯಾವತ್ತಾದರೂ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀರಾಪ? ಏನ್ ಹೇಳ್ತಿದ್ಯಾ ಪ್ರೀತು? ಎವ್ರಿ ಮೂಮೆಂಟ್ ಕೇಳ್ತೀನಲ್ವಾ? ಕೇಳ್ತಿದ್ರಿ ಅಪ್ಪ, ಆದರೆ ತಿಳ್ಕೊಂಡಿರ್ಲಿಲ್ಲ, ಅರ್ಥ ಕೂಡ ಮಾಡ್ಕೊಂಡಿರ್ಲಿಲ್ಲ. ಒಂದ್ ವೇಳೆ ನೀವು ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡಿದ್ದಿದ್ರೆ ಈ ತಪ್ಪನ್ನ ಮಾಡ್ತಾ ಇರಲಿಲ್ಲ. ಹೋಗ್ಲಿ ಬಿಡಿ, ಹಣೆ ಬರಕ್ಕೆ ಹೊಣೆ ಯಾರು? ನನ್ನ ಕತೆ ಬಿಡಿ, ನಿಮ್ಮ ಕತೆ ಹೇಳಿ. ಎಲ್ಲರೂ ಕೇಳಿದ್ದನ್ನೇ ನಾನು ಕೇಳ್ತಾ ಇದ್ದೀನಿ. ಕಾವೇರಿನ ಯಾಕೆ ಮದುವೆ ಆದ್ರಿ? ಇನ್ನ ಏನಪ್ಪ ಯೋಚನೆ ಮಾಡ್ತಾ ಇದ್ದೀರಾ? ಸತ್ಯ ಹೇಳೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ನಮ್ಮನ್ನ ಆಚೆ ಕಳ್ಸೋದಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಸರ್, ನೀವು ಪರಶುರಾಮ್ ಅವ್ರ ಫ್ರೆಂಡ್ ಅಲ್ವಾ? ಈ ಮದುವೆ ಬಗ್ಗೆ ಏನು ಹೇಳ್ತೀರಾ? ಸರ್, ಯಾಕೆ ಲಾಯರ್ನ ಕರ್ಕೊಂಡು ಹೋಗ್ತಿದ್ದೀರಾ? ನೋಡಿ, ಈಗ ಏನು ಹೇಳಕ್ಕಾಗಲ್ಲ. ಸರ್ 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 ಹೇಳ್ಬಿಟ್ಟು ಹೋಗಿ. ಸರ್, ಒಂದು ನಿಮಿಷ ಸರ್. ಸರ್ ಪ್ಲೀಸ್ ಆನ್ಸರ್ ಮಾಡಿ ಸರ್. ಸರ್ ಸರ್, ಯಾರನ್ನು ಒಳಗಡೆ ಬಿಡಬೇಡಿ ಅಂತ ಹೇಳಿದ್ದಾರೆ. ಒಂದು ನಿಮಿಷ ಕೇಳ್ಕೊಂಡು ಬರ್ತೀನಿ ರೀ. ಸರ್, ಲಾಯರ್ ಬಂದಿದ್ದಾರೆ, ನಿಮ್ಮನ್ನು ನೋಡ್ಬೇಕಂತೆ. ಒಳಗೆ ಕಳಿಸಿ. ಸರಿ ಸರ್. ಸರ್, ನೀವು ಒಳಗಡೆ ಹೋಗ್ಬೋದು. ಹಾಗಾದ್ರೆ ನೀವು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ. ಹಾಗಿದ್ಮೇಲೆ ನಾವೆಲ್ಲ ಇಲ್ಲಿದ್ದು ಏನ್ ಪ್ರಯೋಜನ? ಪ್ರಭಾ, ನಡಿ ಹೋಗೋಣ. ನಡಿ. ಗುಡ್ ಮಾರ್ನಿಂಗ್ ರಾಮ್ ಸರ್. ಬನ್ನಿ. ಹಲೋ ಸರ್. ಎಲ್ಲ ರೆಡಿ ಇದೆಯಾ? ರೆಡಿ ಇದೆ ಸರ್. ಕಾವೇರಿ, ಬಾ ಹೋಗೋಣ. ನೀವೆಲ್ಲರೂ ಇಲ್ಲೇ ಇರಿ. ನಿಂತ್ಕೊಳ್ಳಿ. ನಾವು ಕೇಳಿದ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ. ಅಂಡ್ ವಾಟ್ ಈಸ್ ಆಲ್ ದಿಸ್? ನಿನ್ನ ಪ್ರಶ್ನೆಗೆ ನಾನು ಕೊಡೋ ಉತ್ತರ ನಿಮಗೆ ಅರ್ಥ ಆಗಲ್ಲ. ಆ್ಯಂಡ್ ಅದನ್ನು ನೀವು ಒಪ್ಕೊಳ್ಳೋದು ಇಲ್ಲ. ಅದು ನನಗೂ ಗೊತ್ತು. ಅದಕ್ಕೆ ಲಾಯರ್ನ ಕರೆಸಿದ್ದೇನೆ. ಅವರು ಎಲ್ಲ ನಿಮಗೆ ವಿವರವಾಗಿ ತಿಳಿಸ್ತಾರೆ. ಆಗ ನಿಮಗೆ ಅರ್ಥ ಆಗುತ್ತೆ.